ಇನ್ನು ದಲಿತ ಮಹಿಳಾ ಉದ್ಯಮಿಗಳನ್ನ ಪ್ರೋತ್ಸಾಹಿಸೋಕೆ 2 ಕೋಟಿಯವರೆಗೂ ಸಾಲವನ್ನ ಕೊಡ್ತಾ ಇದ್ದಾರೆ. ಗಿಗ್ ಕಾರ್ಮಿಕರಿಗೆ ಐಡಿ ಕಾರ್ಡ್ ಮತ್ತು ಇ ಶ್ರಮ್ನಲ್ಲಿ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕು. ಅವರಿಗೂ ಕೂಡ ವಿಮೆಯನ್ನ ಕೊಡ್ತಾ ಇದ್ದಾರೆ. 10,000 ವೈದ್ಯಕೀಯ, 6,500 ಐಐಟಿ ಸೀಟ್ ಹೆಚ್ಚಳ ಇದೆ. ಅವ್ರ ಲೆಕ್ಕಾಚಾರ ಎರಡು ಮಾಡಬಹುದು. ಮಾಡಕ್ಕೇನು, ಯಾರ ಮನೆ ಗಂಟು ಹೋಗ್ಬೇಕು, ಕಟ್ಟಡ ಕಟ್ಟು, ಬಾಗ್ಲಿಡು, ಬೀಗ ಹಾಕು, ಬೀಗ ಬಿಚ್ಚು. ಪ್ರೊಫೆಸರ್ಸ್ ಎಲ್ಲಿದ್ದಾರೆ? ಹೌದು ಸರ್. ಟೀಚರ್ಸ್ ಎಲ್ಲಿದ್ದಾರೆ? ಬಹಳ ಐಐಟಿಗಳಲ್ಲಿ ಹುಡುಗರು ಸೇರ್ಕೊಳ್ಳಕ್ ರೆಡಿ ಇಲ್ಲ, ಇನ್ಕ್ಲೂಡಿಂಗ್ ಧಾರವಾಡ ಪರಿಸ್ಥಿತಿ. ಅಂದ್ರೆ ಬಹಳ ಆಸೆ ಪಟ್ಟು ಸೇರೋ ಪರಿಸ್ಥಿತಿ ಇಲ್ಲ. ನೀವು ಸೀಟ್ ಹೆಚ್ಚಳ ಮಾಡ್ಕೊಂಡು ಹೋಗ್ಬಿಟ್ರೆ ಇದೇನು ಆಶ್ರಯ ಮನೇನಾ? ಬಟ್ ಈ ಡೇ ಕೇರ್ ಸೆಂಟರ್ ಅದೇ ಸಮಸ್ಯೆ ಆಗುತ್ತೆ ಅಲ್ಲ ಸರ್? ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ಆದ್ರೂ ಬೆಟರು, ಯಾಕಂದ್ರೆ ಹಾಸ್ಪಿಟಲ್ ಒಳಗಡೆ ಇರುತ್ತೆ, ಬಟ್ ಅದರ ಡಿಮಾಂಡ್ ಇದೆ. 6,500 ಐಐಟಿ ಸೀಟು. ಪ್ರೊಫೆಸರ್ಸ್ ಅಲ್ಲಿ ವೇರ್ ಇಸ್ ದಿ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲಿದೆ. ಬಟ್ ಅವ್ರು 5 ವರ್ಷಕ್ಕೆ 75,000 ಸೀಟ್ಗಳನ್ನು ಲೆಕ್ಕ ಇಟ್ಕೊಂಡಿದ್ದಾರೆ ಸರ್. ಸರಿ, ಇಟ್ಕೊಳ್ಳಿ. 75,000 ಹಾಕಿ 76 ಲಕ್ಷನೇ ಇಟ್ಕೊಳ್ಳಿ. ಅವನ್ ಬೇಡ ಅಂದವ್ ನಿಮ್ಮನ್ನ. ದೇಶದಲ್ಲಿ ಇರೋರ್ನೆಲ್ಲ ಐಐಟಿ ಮಾಡ್ಬಿಡಿ. ಬಹಳ ಸರಳ. ನಿಮ್ದು ಅದೇ ತಾನೇ ಸರ್ಕಾರಕ್ಕೆ ಸ್ಕೀಮ್ಗಳು. 65% ತಗೊಂಡವ್ರನ್ನ ಕೆಲ್ಸಕ್ಕೆ ತಗೊಳ್ಳೋಣ ಅಂತ ಇರ್ತೀರಿ. ಸಿಕ್ಲಿಲ್ಲ, ಸಿಗ್ತಾ ಇಲ್ಲ. ಅದು ಕೆಲವ್ರಿಗೆಲ್ಲ ಪಾಪ ಹಿಂದುಳಿದವರಿಗೆ ಕಷ್ಟ ಆಗ್ತಾ ಇದೆ, ಹಾಗಾಗಿ 55% ತರೋಣ ಅಂತೀರಿ, ಅಲ್ಲಿಂದ 50ಕ್ಕೆ ತರ್ತೀವಿ ಅಂತೀರಿ. ಹಾಗೆ ಇಲ್ಲೂ ಒಂದು ಕೆಲಸ ಮಾಡಿ, ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಕಾಲೇಜುಗಳನ್ನು ಐಐಟಿ ಅಂತ ಡಿಕ್ಲೇರ್ ಮಾಡಿಬಿಡಿ. ಆಲ್ ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ ಇನ್ ದಿಸ್ ಕಂಟ್ರಿ ಆರ್ ಹೆನ್ಸ್ ಫೋರ್ತ್ ಕಾಲ್ಡ್ ಐಐಟಿಸ್ ಅಂದ್ಬಿಡಿ. ಮುಗಿದೋಯ್ತಪ್ಪ. ಎಲ್ಲರೂ ಐಐಟಿ ಗ್ರಾಜುಯೇಟ್ ಆಗ್ಲಿಲ್ವೇ? ಜಾಬ್ ಎಲ್ಲಿ ಸಿಗ್ಬೇಕು ಸರ್? ಎಲ್ಲ ಅಯ್ಯ ಸಿಕ್ಕತ್ತಾ ಬಿಡತ್ತಾ ಅವರೇ? ಐಐಟಿ ಗ್ರಾಜುಯೇಟ್ ಆದ್ರೋ ಇಲ್ವೋ ಅಷ್ಟೇ. ಮತ್ತೆ ಯಾವುದು RV ಇಂಜಿನಿಯರಿಂಗ್ ಕಾಲೇಜ್, MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್, ರೇವಾ ಇಂಜಿನಿಯರಿಂಗ್ ಕಾಲೇಜ್, JSS ಇಂಜಿನಿಯರಿಂಗ್ ಕಾಲೇಜ್, ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜ್, ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್, ಬೇಡ ಆಲ್ ಆರ್ ಐಐಟಿ ಇಂಜಿನಿಯರಿಂಗ್. ಹೊಡೀರಿ, ಚರ್ಚೆಗೆ ಹೇಳ್ತೀನಿ. ಎಸ್.